ಶಾಲೆಯ ಕಮಿಟಿಗಳು ಕಟ್ಟುಕೊಂಡು ತಂದಿದ್ದಾರೆ. ಶಶಿಧರ್ ಆದರ್ಶ ವ್ಯಕ್ತಿಯಾದ ನೀನು ಕೆಲಸ ಮಾಡುವುದು ಸರಿಯಲ್ಲ ಶಶಿಧರ್. ಅಣ್ಣ ನೀವು ಹೇಳ್ತಿರೋದು ನಿಜವೇನಣ್ಣ? ಹೌದಮ್ಮ, ಇದು ನಿಜ. ನಿನ್ನ ಗಂಡನಿಗೆ 2 ದಿವಸದಲ್ಲಿ ನಾನು 10,000 ರೂಪಾಯಿ ತಂದು ಕೊಡ್ತೇನೆ ಅಂತ ಹೇಳಿ ಹೋದಾಗ ನನಗೆ ಎಲ್ಲಿಯೂ ಹಣ ಸಿಗಲಿಲ್ಲ. ಆಗ ನಾನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ತುಂಬಿದ ಹಣವನ್ನೇ ಕದ್ದು ತಂದೆ ಅಮ್ಮ. ನಾನು ಕದ್ದು ತಂದೆ. ಏನ್ ಹೇಳ್ತಿದ್ಯಣ್ಣ? ಏನ್ ಹೇಳ್ತಿದ್ಯಾ? ಹೆಣ್ಣಿಗೆ ಆಧಾರದಿಂದ ಗಂಡಿಗೆ ಕಳುಹಿದ ಎಂಬ ಅಪವಾದ ಒಂದು ವಿಧಿಯಣ್ಣ. ನಿನಗೆ ಆಸರೆಯಾಗಿದ್ದ ಶಾಲೆಯಲ್ಲಿ ಕದ್ದು ಕಳ್ಳನ ಅಪವಾದ ಒಪ್ಕೊಂಡಿದ್ಯಲ್ಲಣ್ಣ. ಈ ನಿನ್ನ ತಂಗಿಯ ಸುಖಕ್ಕಾಗಿ ನೀನು ಹಣವನ್ನು ಕದ್ದು ಕಳ್ಳನ ಬಣ್ಣ ಹೊತ್ಕೊಂಡಿದ್ಯಲ್ಲಣ್ಣ. ಅಣ್ಣ ಯಾಕಣ್ಣ ಈ ಬಂದ್ರೆ? ಅಯ್ಯೋ ದೇವರೇ, ನಾನೇನು ಮಾಡ್ತಿದ್ದೆ? ತಂಗಿ ಅಳಬೇಡ, ತಂಗಿ ಅಳಬೇಡ. ವಿಧಿಲಿಖಿತ ಇದು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲಮ್ಮ. ಇದು ವಿಧಿಲಿಖಿತ ಅಲ್ಲಣ್ಣ, ವಿಧಿಲಿಖಿತ ಅಲ್ಲ. ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಸುಡುತ್ತಿರೋ ವರದಕ್ಷಿಣೆಯ ಪ್ರತ್ಯಾಣ ಇದು, ವರದಕ್ಷಿಣೆ ನನಗೂ ನೀವು ಸಹಾಯ ಮಾಡ್ತೀರಾ ಸರ್? ನಮ್ಮ ಅಣ್ಣ ಕೊಟ್ಟಿರೋ ಹಣ ನನ್ನ ಗಂಡನ ಹತ್ರ ಇದೆ. ಅವ್ರು ಬಂದ ತಕ್ಷಣ ನಾನು ನಿಮಗೆ ಇಸ್ಕೊಡ್ತೀನಿ. ನಮ್ಮ ಅಣ್ಣನ ಮಾತ್ರ ಕರ್ಕೊಂಡು ಹೋಗ್ಬಿಡಿ ಸರ್. ನಿಮ್ಮ ಸಂಕಟ ನಿಮ್ಮ ಅಣ್ಣ ಯಾವ ಸಮಸ್ಯೆ ಸಿಕ್ಕಿದೆಯೋ ಆತ್ಮೆ ಮಾಡಿ ಹೀಗೆ ಮಾಡಿದರೆ ಗೊತ್ತಿಲ್ಲ. ಆದರೆ ನಾನು ಏನೋ ಮಾಡಲಿಕ್ಕೆ ಆಗಿದೆ. ಶಾಲೆಯ ಕಮಿಟಿ ಎಲ್ಲವನ್ನು ಅಣ್ಣನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಶಾಲೆಯ ಕಮಿಟಿಯಲ್ಲಿ ವಿನಂತಿ ಮಾಡಬಹುದು. ನಾವು ಬಂದ ಕಾರ್ಯ ಮಾಡಲೇಬೇಕಾಗಿದೆ. ಪೊಲೀಸರೇ ನನ್ನ ಬಂಧಿಸಬೇಕಾದದ್ದು ನಿಮ್ಮ ಕರ್ತವ್ಯ. ಬಂದ ಕಾರ್ಯವನ್ನು ನೀವು ಮಾಡಬೇಕು. ಕೊಡು ಮಾಡಿದ ಅಪರಾಧಿ ನಾನೇ ಆಗಿರುವಾಗ ನನ್ನನ್ನು ಬಂಧಿಸಬೇಕಾದದ್ದು ನಿಮ್ಮ ಕರ್ತವ್ಯ. ತಂಗಿ, ನೀನು ಯಾವಾಗಲೂ ಸುಖವಾಗಿರ್ಬೇಕಮ್ಮ. ನೀವು ಅಳ್ಬೇಡಮ್ಮ. ನಾನು ಸುಖವಾಗಿರ್ತೀನಣ್ಣ. ನಾನು ಸತ್ಯವೇ ಬಿಡುಗಡೆಯಾಗಿ ಬರ್ತೇನಮ್ಮ. ಸತ್ಯವೇ ಬಿಡುಗಡೆಯಾಗಿ ಬರ್ತೇನಮ್ಮ. ಅದಷ್ಟು ಕತೆ ಬೇಡ. ತಂಗಿ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ನ್ಯಾಯವು ಕಾಣದ ಈ ಜಗದಲ್ಲಿ